ಸ್ನೇಹಿತರೆ, ಇತ್ತೀಚೆಗೆ ಓಡಾಡ್ತಾ ಇರೋ ಒಂದು ವಿಷಯ ಅಂತಂದರೆ ಈ ಆಟೋ ಡ್ರೈವರ್ಸ್ಗಳಿಗೆ ಒಂದು ಏನೋ ಬೆಲೆನೇ ಇಲ್ಲ. ಏನೋ ಭ್ರಷ್ಟ ಅಧಿಕಾರಿಗಳು ಇವರು. ಭ್ರಷ್ಟ ಅಧಿಕಾರಿಗಳಿಗಿಂತ ಆಟೋ ಡ್ರೈವರೇ ಭ್ರಷ್ಟ ಆಟೋ ಡ್ರೈವರ್ಸ್ಗಳು. ಯಾಕೆಂತಂದ್ರೆ ನೋಡಿ ಸ್ನೇಹಿತರೆ, ಏನಾಗಿದೆ ನಮ್ಮ ಆಟೋ ಡ್ರೈವರ್ಸು ಕೂಡ ಜೀವನ ಅಂತ ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನೋಡಿ, ಎಷ್ಟೋ ಜನ ಆಟೋ ಡ್ರೈವರ್ಸ್ ಅಂತಂದರೆ ಜನಗಳ ಹತ್ರ ವಸೂಲಿ ಮಾಡೋದು, ಏನೋ ಒಂದು ದುಡ್ಡನ್ನು ವಸೂಲಿ ಮಾಡೋದೇ ಆಗಲಿ ಇನ್ನೊಂದೇ ಆಗಲಿ. ಈಗ ನೋಡಿ, ಹೇಳ್ಬೇಕಂತಂದರೆ ಒಂದು ಮಿಶ್ರ ಪ್ರತಿಕ್ರಿಯೆ ಇರುತ್ತೆ. ಅಲ್ಲಿ ಪಾಸಿಟಿವ್ ಇರ್ತಾರೆ, ನೆಗೆಟಿವ್ ಇರ್ತಾರೆ. ನೋಡಿ, ಬೆಂಗಳೂರಲ್ಲಿ ಆಟೋ ಚಾಲಕರು ಮತ್ತು ಪ್ರಯಾಣಿಕರ ನಡುವಿನ ಭಾಷಾ ಸಂವಹನವನ್ನು ಸರಾಗಗೊಳಿಸುವ ಸುಲ್ತಾನ್ ಅವರ ಒಂದು ನವೀನ ವಿಧಾನವನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಈಗ ಬಳಸಲಾಗಿದೆ. ಆದರೆ ಈಗ ನೋಡಿ, ಆಟೋ ಡ್ರೈವರ್ಸ್ಗಳು ತುಂಬ ವಸೂಲಿ ಮಾಡ್ತಾರೆ ಜನಗಳ ಹತ್ರ. ಬೇಕಾಬಿಟ್ಟು ದುಡ್ಡು ಕೀಳ್ತಾರೆ ಜನಗಳ ಹತ್ರ ಎಲ್ಲ. ತುಂಬ ವಸೂಲಿ ಮಾಡ್ತಾ ಇರ್ತಾರೆ, ಎಷ್ಟು ಬೇಕಷ್ಟು. ನೋಡಿ, ಆಟೋ ಚಾಲಕ ಅಂತ ಬಂದಾಗ ಏನು ಸಮಸ್ಯೆ ಬರುತ್ತೆ ಅಂತಂದರೆ ನೋಡಿ, ಈ ನೆಲದ ಒಂದು ಮಣ್ಣಿನ ಏನೋ ಕನ್ನಡಿಗರು ಅಂತ ಕೂಡ ಹೇಳಲಾಗುತ್ತೆ. ಆದರೂ ಕೂಡ ಈ ನೆಲದಲ್ಲಿ ಹುಟ್ಟಿ ಅವರು ಏನಾದರೂ ಒಂದು ನೋಡಿ, ಕನ್ನಡಕ್ಕಾಗಿ ಮಿಡಿಯುವ ಒಂದು ಹೃದಯ ಹೊಂದಿರುವ ಕೂಡ ಒಬ್ಬೊಬ್ಬರು ಬೇರೆ ಬೇರೆ ಡಿಸ್ಟಿಕ್ಕಿಂದನೂ ಬರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲೆಲ್ಲಿಂದನೂ ಬಂತಾರೆ ಬೆಂಗಳೂರಿಗೇ. ಆಟೋ ರಿಕ್ಷಾ ಚಾಲಕರು ಜಾಸ್ತಿ ಇರೋದು ಬೆಂಗಳೂರಲ್ಲೇ ಜಾಸ್ತಿ. ಆದರೂ ಕೂಡ ನೋಡಿ, ಆಟೋ ರಿಕ್ಷಾ ಚಾಲಕರೊಬ್ಬರು ಕೂಡ ಒಬ್ಬೊಬ್ಬರು, ಎಲ್ಲರೂ ಅಂತಲ್ಲ, ಕೆಲವೊಬ್ಬೊಬ್ಬರು ಪ್ರಾಣ ಕೊಡೋಕ್ಕೂ ತ್ಯಾಗ ಆಗಿರ್ತಾರೆ. ಕೆಲವರು ಸಿನಿಮಾನೂ ಕೂಡ, ಎಷ್ಟೋ ಸಿನಿಮಾಗಳೆಲ್ಲ ಆಟೋ ಡ್ರೈವರ್ಸಿಂದನೇ ಇಟ್ಟಾಗಿದ್ದಾರೆ ಸಿನಿಮಾಗಳು. ಕೆಲವರಂತೂ ನೀವು ನೋಡಿರ್ಬೋದು ಸಿನಿಮಾ ಹೀರೋಗಳನ್ನ. ಕೆಲವು ದರ್ಶನ್ ಅವರ ಸಾರಥಿ ಆಗ್ಬೋದು, ಕೆಲವು ಸುದೀಪ್ ಅವರ ರಂಗ SLC ಆಗ್ಬೋದು, ಉಪೇಂದ್ರ ಅವರ ಒಂದು ಆಟೋ ಶಂಕರ್ ಆಗ್ಬೋದು, ಆಟೋ ರಾಜ ಶಂಕರ್ ನಾಗ್ ಸರ್ದ ಆಟೋ ರಾಜ್ ಆಗ್ಬೋದು. ಎಷ್ಟೋ ಸಿನಿಮಾಗಳು ಆಟೋ ಡ್ರೈವರ್ ಮೂಲಕನೇ ಇಟ್ಟಾಗಿದ್ದಾರೆ ಸಿನಿಮಾಗಳು. ಮತ್ತು ಆದರೂ ಕೂಡ ಈಗ ಆಟೋ ಡ್ರೈವರ್ಸ್ಗೆ ಈ ಥರ ಕೆಟ್ಟ ಹೆಸರು ಬರ್ತಾ ಇರೋದು ಯಾಕೆ ಜನಗಳಿಂದ? ನಿಜವಾಗ್ಲೂ ಜನಗಳಿಗೆ ತುಂಬ ತಪ್ಪು ಮಾಡ್ತಾ ಇದ್ದಾರೆ. ಅಂದರೆ ಆಟೋ ಡ್ರೈವರ್ಸ್ಗಳು ತುಂಬ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಜನಗಳಿಗೆ. ತುಂಬ ಒಳ್ಳೆ ತಂದಿಂದ ನಡ್ಕೋತಾ ಇಲ್ವಾ? ಇದೀಗ ನಡೆದಾಡ್ತಾ ಇರೋ ಸುದ್ದಿ ಅಂತಂದರೆ ನೋಡಿ ಸ್ನೇಹಿತರೆ, ಇದೇನೇ ನೋಡಿ, ಕನ್ನಡ ಸ್ವರಗಳು ಮತ್ತು ವ್ಯಂಜನಗಳನ್ನು ಬಳಸಿಕೊಂಡು ತಮ್ಮ ಕುದುರೆಯನ್ನು ನಡೆಸುವ ಮೂಲಕ ರಂಗನಾಥರು ಕೂಡ ಹಿರೇಮಣಿ ಒಂದು ಇದರಲ್ಲಿ ನಡೆಸ್ಕೊಟ್ಟಿದ್ರಂತೆ. ನೋಡಿ, ಈ ಟೈಮಲ್ಲಿ ಅವರು ಒಬ್ಬ ಆಟೋ ಡ್ರೈವರು. ನೋಡಿ, ಆಟೋ ಡ್ರೈವರು ಒಂದು ಕನ್ನಡ ಪದಗಳನ್ನ ಕೂಡ ತಮ್ಮ ಆಟೋ ಡ್ರೈವರ್ ಇದ್ರ ಮೇಲೆ, ಆಟೋ ಮೇಲೆ ಎಲ್ಲ ಹಾಕ್ಕೊಂಡಿರ್ತಾರೆ. ಕೆಲವರೊಬ್ಬೊಬ್ಬರು ಆಟೋನೇ ಟ್ಯಾಟೋ ಹಾಕ್ಸ್ಕೊಂಡಿರ್ತಾರೆ ಮೈ ಮೇಲೆ. ಇನ್ನು ಕೆಲವರು ಒಬ್ಬ ಆಟೋ ಡ್ರೈವರ್ ಅಂತ ಬಂದಾಕ್ಷಣ ಏನೇನೋ ಕಲ್ಪನೆ ಮಾಡ್ಕೋತಾರೆ ನಮ್ಮ ಜನಗಳು. ನಿಜಕ್ಕೂ ಅದು ನಿಜನ? ಕೆಲವರು ಅವ್ರವ್ರ ಅನುಭವದಲ್ಲಿ ಏನಾಗಿರುತ್ತೆ ಅದನ್ನು ಹೇಳ್ಕೊತಾರೆ ಒಂದು ಸೋಷಿಯಲ್ ಮೀಡಿಯಾ ಮೂಲಕ. ನೋಡಿ, ಭಾಷೆ ಮೇಲಿನ ಈಗಿನ ಒಂದು ಗೌರವ ಏನಿದೆ ಅದ್ರ ಮೇಲೆ ನಮ್ಮ ಆಟೋ ಡ್ರೈವರ್ಸ್ಗೆ ತುಂಬ ಹೆಚ್ಚಿನ ಒಂದು ಗೌರವ ಇದೆ ಅಂತ ಹೇಳ್ಬೋದು. ಅದಲ್ಲದೆ ನೋಡಿ, ಈಗಿನ ಆಟೋ ಡ್ರೈವರ್ಸ್ ಕೂಡ ಹಿಂದೆ ಇದ್ದ ರೀತಿ ಈಗಿಲ್ಲ. ಎಲ್ಲಂದರಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ, ಎಲ್ಲಂದರಲ್ಲಿ ತುಂಬ ಜನಗಳಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಮತ್ತು ಇತ್ತೀಚೆಗೆ ನಡೀತಾ ಇರೋ ಒಂದು ಸುದ್ದಿ ಅಂತಂದರೆ ಈ ರ್ಯಾಪಿಡೋ ಅನ್ನೋ ಒಂದು ಸಂಸ್ಥೆ, ರ್ಯಾಪಿಡೋ, ಊಬರ್, ಓಲಾ ಆಗ್ಬೋದು, ಇವೆಲ್ಲ 3 ಸಂಸ್ಥೆಗಳು ಸೇರಿಕೊಂಡು ಆಟೋ ಡ್ರೈವರ್ಸ್ನ ಪ್ರಾಣ ಹಿಡಿತಾ ಇದ್ದಾವೆ. ನಿಜವಾಗ್ಲೂ ಆಟೋ ಡ್ರೈವರ್ಸ್ನ ಪ್ರಾಣ ಹಿಡಿತಾ ಇದ್ದಾವೆ ಈ ಸಂಸ್ಥೆಗಳು. ಏನಾಗಿದೆ ಹಾಗಾದರೆ ಆಟೋ ಡ್ರೈವರ್ಸ್ಗಳಿಗೆ? ನೋಡಿ, ಬನ್ನಿ ತಿಳ್ಕೊಳ್ಳೋಣ ಈ ವಿಷಯದಲ್ಲಿ. ಸ್ನೇಹಿತರೆ, ಏನಾಗಿದೆ ಅಂತಂದರೆ ನೋಡಿ, ನಮ್ಮ ಚಾಲಕರಿಗೂ ಇವತ್ತು ಕೂಡ ಕಷ್ಟ ಇದೆ, ಎಲ್ರಿಗೂ ಕೂಡ ಕಷ್ಟ ಇದೆ. ಅದರಲ್ಲೂ ಕೂಡ ಆಟೋ ಚಾಲಕರು ಅಂತ ಬಂದಾಗ ದಿನವಿಡೀ ಅಂತಲ್ಲ, ನೈಟು ಕೂಡ ಕೆಲಸ ಮಾಡ್ತಾರೆ, ಹಗಲು ರಾತ್ರಿ 2 ಕಷ್ಟಪಟ್ಟು ಕೆಲಸ ಮಾಡೋರು ಅಂದರೆ ಆಟೋ ಚಾಲಕರು ಅಂತಲ್ಲ, ಡ್ರೈವರ್ಸಲ್ಲಿ ಎಲ್ಲರೂ. ಡ್ರೈವರ್ಸಲ್ಲಿ ಅದು 2 ವೀಲರ್ ಆಗಲಿ, 3 ವೀಲರ್ ಆಗಲಿ, 4 ವೀಲರ್ ಆಗಲಿ, ಎಲ್ಲರೂ ಕೂಡ ಡ್ರೈವರ್ಸಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾರೆ. ಆದರೂ ಕೂಡ ಅವ್ರ ಜೀವನದಲ್ಲಿ ಕೂಡ ಈ ರೀತಿ ಬಿರುಕಾಗಿದೆ ಅಂತಂದರೆ ನೀವು ನಂಬಲೇಬೇಕು ಸ್ನೇಹಿತರೆ. ಯಾಕೆ ಅಂತಂದರೆ ಆಟೋ ಚಾಲಕರು ಅಂತ ಬಂದಾಗ ಈಗ ನೋಡಿ, ಇವರೇ ಭ್ರಷ್ಟ ಅಧಿಕಾರಿಗಳು ಅಂತ, ಭ್ರಷ್ಟ ಆಟೋ ಡ್ರೈವರ್ಸ್ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಈಗ ಒಂದು ಗೌರ್ಮೆಂಟ್ ಅಂತ ಬಂದಾಗ ಒಬ್ಬ MLA ಕೂಡ ಭ್ರಷ್ಟ ಅಧಿಕಾರಿ ಅಂತ ಹೇಳ್ಬೋದು. ಆದರೆ ಅದಕ್ಕಿಂತನೂ ಭ್ರಷ್ಟ ಅಧಿಕಾರಿ ಅಂತ ಇವ್ರನ್ನ ಯಾಕೆ ಹೇಳ್ತಿದ್ದಾರೆ ನಮ್ಮ ಜನಗಳು? ನೋಡಿ, ಜನಗಳು ಯಾಕೆ ಹೇಳ್ತಿದ್ದಾರೆ ಈ ರೀತಿ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಒಂದು ಕಾರಣ ಅಂತಂದೇ ಇಲ್ವಾ, ಒಂದು ಕೊನೆ ಅನ್ನೋದೇ ಇಲ್ವಾ? ಹೋಗಲಿ ನೋಡಿ, ಇದಕ್ಕೆ ಕೊನೆ ಅನ್ನೋದು ಹೋಗ್ಬೇಕಂತಂದರೆ ಎಲ್ಲ ಆಟೋ ಡ್ರೈವರ್ಸ್ಗಳು ಕೂಡ ಒಂದೇ ರೀತಿ ನಡ್ಕೊಬೇಕು. ಇದಕ್ಕೆ ತಪ್ಪು ಮಾತಾಡೋಕೆ ಹೋಗ್ಬಾರ್ದು ಅವ್ರ ಬಗ್ಗೆನೇ. ನೋಡಿ, ಅವ್ರ ಬಗ್ಗೆನೇ ಈಗ ನೋಡಿ, ಆಟೋ ಡ್ರೈವರ್ಸ್ ಕೂಡ ಜನಗಳ ಹತ್ರ ಹೋಗಿ ಒಂದು ನಡ್ಕೊಬೇಕು. ಏನಾದರೂ ಈ ರೀತಿ ಇಷ್ಟು ಬರ್ತೀಯಾ, ಇಷ್ಟು ಹೋಗ್ತೀನಿ, ಇಷ್ಟು ಕಿಲೋಮೀಟ್ರ್ ಆಗುತ್ತೆ, ಇಷ್ಟು ಕಿಲೋಮೀಟ್ರಿಗೆ ನನಗೆ ಇಷ್ಟು ರೂಪಾಯಿ ಆಗುತ್ತೆ. ಒಟ್ಟಲ್ಲಿ ಏನಂತಂದರೆ ಅವ್ರಿಗೂ ಕೂಡ ಏನೋ ಒಂದು ಟಿಪ್ಸ್ ಬೇಕು ಅನ್ನೋ ರೀತಿ ಕೇಳಿರ್ತಾರೆ ಅಷ್ಟೇ, ಅದು ಬೇರೆ ಇನ್ನೇನಿಲ್ಲ. ಏನೋ ಒಂದು ಈಗ ನೋಡಿ, 100 ರೂಪಾಯಿ ಜಾಗಕ್ಕೆ 150, ಒಂದು 50 ರೂಪಾಯಿ ಎಕ್ಸ್ಟ್ರಾ. ಯಾಕೆಂದರೆ ಆ ಟೈಮಲ್ಲಿ ಮಳೆ ಬರ್ತಾ ಇರ್ಬೋದು, ಕೆಲವರು ಕತ್ಲೆ ಇರ್ಬೋದು, ಕೆಲವ್ರಿಗಂತೂ ಆ ಟೈಮಲ್ಲಿ ಏನಂತಂದರೆ ಮಳೆ ಅಲ್ದವ್ರು ಕೂಡ ಏನೋ ನೈಟ್ ಸರ್ಜ್ ಇರ್ಬೋದು, ಅದು ಫೇ ಇರ್ಬೋದು, ಬೇರೆ ಏನೇನಿಲ್ಲ. ನೋಡಿ, ಈ ಥರ ಆದಾಗ ಆಟೋ ಡ್ರೈವರ್ಸ್ಗಳ ಒಂದು ಜೀವನ ನಾಯಿ ಪಾಡಿಗಿಂತ ಕೂಡ ಕಡೆ ಆಗುತ್ತೆ. ಅದನ್ನು ನಮ್ಮ ಜನಗಳು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ನಮ್ಮ ಜನಗಳು ಕೂಡ ಒಂದು ತಪ್ಪು ಮಾಡಿದ್ರು ನೋಡಿ, ಅವ್ರು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಒಂದು ತಪ್ಪು ಮಾಡಿದ್ರು ಸಾಕು, ಅಷ್ಟಕ್ಕೂ ಕೂಡ ಅದಕ್ಕೆ ಕೂಡ ಅವರು ಫಿದಾ ಆಗೋಗಿರ್ತಾರೆ. ನೋಡಿ, ಒಂದು ತಪ್ಪಲ್ಲೂ ಕೂಡ
ಏನಾದ್ರು ಒಂದು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರಿ ಒಂದು ತಪ್ಪಾದ್ರೆ ಸಾಕು ಅವ್ರು ಏನಾದರೂ ಒಂದು ತಪ್ಪು ಹುಡುಕಿ ಅವ್ರನ್ನ ಏನಾದರೂ ಒಂದು ತುಳಿಯೋ ಪ್ರಯತ್ನ ಮಾಡೇ ಮಾಡ್ತಾರೆ ನೋಡಿ. ಈಗ ಅದಲ್ಲದೆ ಕೂಡ ಈ ಆಟೋ ಡ್ರೈವರ್ಸ್ಗಳ ಒಂದು ಜೀವನದಲ್ಲೂ ಕೂಡ ಈ ರೀತಿ ಆಗೋಗಿದೆ ನೋಡಿ. ಪ್ರಯಾಣದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವರು ರಾಂಗ್ ರೂಟಲ್ಲಿ ಹೋಗೋದು ಮತ್ತು ಬೇರೆ ಬೇರೆ ಎಲ್ಲೆಲ್ಲೋ ಪ್ರಯಾಣಿಕರನ್ನ ದಿಕ್ಕು ತಪ್ಪಿಸುವಂಥದ್ದು ಗೊತ್ತಿಲ್ಲದೆ ಇರೋ ಪ್ರಯಾಣಿಕರಿಗೆ ನೋಡಿ. ಕೆಲವೊಬ್ಬರು ಹೊಸದಾಗಿ ಮೆಜೆಸ್ಟಿಕ್ಗೆ ಬಂದಿರ್ತಾರೆ, ಅವ್ರ ಹತ್ರ ದುಡ್ಡು ವಸೂಲಿ ಮಾಡಿಕೊಂಡು ಬರೀ ಇಲ್ಲೆಲ್ಲ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಇಳಿಸ್ಬಿಟ್ಟು ಬೇರೆ ಕಡೆ ಹೊಟ್ಟೋಗೋದು, ಈ ರೀತಿ ಎಲ್ಲ ತಪ್ಪು ಸಂದೇಶಗಳು ಮಾಡ್ತಾ ಇರ್ತಾರೆ. ಆದರೆ ಆಟೋ ಡ್ರೈವರ್ಸ್ ಅಂತಲ್ಲ, ಜನಗಳಿಗೆ ಈ ರೀತಿ ಮಾಡ್ತಾ ಇರ್ತಾರೆ ಅನ್ನೋದು ಒಂದು ಕೇಳಿಬರ್ತಾ ಇದೆ ಸುದ್ದಿಗಳು, ಇಲ್ಲ ಅಂತಲ್ಲ. ಆದರೆ ಈ ಸುದ್ದಿಗಳು ಯಾಕೆ ಈ ರೀತಿ ಬರುತ್ತೆ? ಅವ್ರು ನಿಜವಾಗ್ಲೂ ಆ ರೀತಿ ನಡ್ಕೊಂಡಿರ್ತಾರೆ. ಆ ರೀತಿ ನಡ್ಕೊಂಡಿರೋರು ಎಲ್ಲೋ ಯಾರೋ ಎಷ್ಟೋ 1% 2% ಇರ್ಬೋದು, ಆದರೆ ಎಲ್ಲರೂ ಆ ರೀತಿ ಇರಲ್ಲ ಅಂತ ಹೇಳ್ಬೋದು. ಯಾಕೆಂತಂದರೆ ಅವ್ರು ಯಾಕೆ ಮಾಡಿರ್ತಾರೆ ಆ ಟೈಮಿಗೆ ಅಂತಂದರೆ ಏನೋ ಒಂದು ವಿಷಯ ಇರುತ್ತೆ ಅದು ನೋಡಿ. ಅವ್ರಿಗೂ ಕೂಡ ಆ ಟೈಮಲ್ಲಿ ದುಡ್ಡು ಬೇಕು, ಸಡನ್ಲಿ ಏನೋ ಒಂದು ಎಮರ್ಜೆನ್ಸಿ EMI ಕಟ್ಟಬೇಕಾಗುತ್ತೆ, ಏನೋ ಒಂದು ಕಟ್ಟಬೇಕಾಗಿರುತ್ತೆ, ಅದಕ್ಕೆ ಸಡನ್ಲಿ ಹಂಗೆ ಮಾಡ್ಕೊಂಡಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಈ ಟೈಮಲ್ಲಿ ನೋಡಿ ಅವರೇ ಅಂತಲ್ಲ, ಜನಗಳು ಅಷ್ಟೇ, ಜನಗಳೇನು ಲಂಚ ತೊಗೊಳಲ್ವಾ ಬೇರೆ ಕಡೆ ಹೋಗಿ? ಜನಗಳ ಎಲ್ಲೇ ಹೋದರೂ ಕೂಡ ಒಂದು ಲಂಚ ಅಂತಲ್ಲ, ಎಲ್ಲೇ ಹೋದರೂ ಕೂಡ ಒಂದು ಲಂಚ ತೊಗೋತಾರೆ. ಲಂಚ ಅನ್ನೋದಕ್ಕಿಂತ ಭ್ರಷ್ಟಾಚಾರ ಅನ್ನೋದಕ್ಕಿಂತ ಒಂದು ಏನೋ ಟಿಪ್ಸ್ ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ. ಈಗ ನೋಡಿ, ಎಲ್ಲಾದರೂ ಹೋದರೆ ಒಂದು ಸಂಸ್ಥೆ ಆಗ್ಬೋದು, ಎಲ್ಲಾರೋ ನೀವೆಲ್ಲೇ ಹೋದರೂ ಒಂದು ಇನ್ಫ್ಲೂಯೆನ್ಸ್ ಅಂತ ಹೋಗೋದ್ರ ಮೂಲಕ ಏನಾದರೂ ಅವ್ರಿಗೆ ದುಡ್ಡು ಕೊಟ್ಟರೇನೆ ಅವರು ನಿಮ್ಮ ಕೆಲಸನ ಮಾಡಿಕೊಡೋದು, ಇಲ್ಲಾಂದರೆ ಯಾರು ಮಾಡಿಕೊಡಲ್ಲ ನೋಡಿ. ಇನ್ನೊಂದು ಹೇಳ್ಬೇಕಂದ್ರೆ ಆಟೋ ಡ್ರೈವರ್ಸು ಹೊಡಿಯೋಕ್ಕೆ ಬರ್ತಾರೆ ಜನಗಳ ಮೇಲೆ, ಅವ್ರನ್ನ ಮೊದಲು ಬ್ಯಾನ್ ಮಾಡಬೇಕು ಅಂತ ಕೂಡ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಅವ್ರನ್ನ ಬ್ಯಾನ್ ಮಾಡಬೇಕಾ? ಹಾಗಾದರೆ ಅಂಥದ್ದಾದರೂ ಕೂಡ ಏನು ನಡೀತಾ ಇದೆ ಇತ್ತೀಚೆಗೆ ಸುದ್ದಿ? ನಿಜ ಹೇಳಬೇಕು ಅಂದರೆ ಸ್ನೇಹಿತರೆ, ನಮ್ಮ ಆಟೋ ಚಾಲಕರು ನಿಜವಾಗ್ಲೂ ತುಂಬ ಕ್ಕೆಟ್ಟವರ, ಕ್ರೂರಿಗಳ, ಇಷ್ಟೊಂದು ಆತುರವಾಗಿ ಯೋಚನೆ ಮಾಡೋದು ಅಂತಂದರೆ ಇದೇನಾ ನೋಡಿ. ಒಬ್ಬ ಆಟೋ ಚಾಲಕ ಅಂತ ಬಂದಾಗ ನಿಜವಾಗ್ಲೂ ಅವರವರು ಒಂದು ಸಿನಿಮಾ ಹೀರೋಗಳ ಬಳಿ ಅವರವರ ಅಭಿಮಾನ ಏನಿದೆ ಅದನ್ನೆಲ್ಲ ವರ್ಷಕ್ಕೂ ಅವರದ್ದು ಏನು ಸಂಘ ಸಂಸ್ಥೆ ಏನಿದೆ ಎಲ್ಲದಕ್ಕೂ ಕೂಡ ನಿಲ್ಲಿಸಿ ಏನೋ ಹಬ್ಬ ಮಾಡ್ತಾರೆ. ಅವ್ರು ಏನಾದರೂ ನಿಂತು ಸಿಹಿ ಹಂಚೋದಾಗ್ಬೋದು, ಇನ್ನೊಂದಾಗ್ಬೋದು, ಏನಾದರೂ ಮಾಡ್ಕೊಂಡು ಹಬ್ಬ ಮಾಡೇ ಮಾಡ್ತಾರೆ. ಆದರೂ ಕೂಡ ಇಂಥ ಟೈಮಲ್ಲಿ ಅವರು ಈ ರೀತಿ ಮಾಡ್ತಾ ಇರೋದೆಲ್ಲ ಸರಿ ನೋಡಿ. ಅವರು ಎಷ್ಟೇ ಒಳ್ಳೆ ಕೆಲಸ ಮಾಡ್ತಾರೆ ನೋಡಿ. ಕನ್ನಡ ರಾಜ್ಯೋತ್ಸವ ಅಂತ ನೀವು ಕೇಳಿರ್ಬೋದು, ಆ ಟೈಮಲ್ಲೆಲ್ಲ ತಿಂಗಳ ಪೂರ್ತಿ ರಾಜ್ಯೋತ್ಸವ ಮಾಡ್ತಾರೆ. ಏನೋ ಒಂದು ಅಭಿಮಾನ ಇದೆ ಕನ್ನಡದ ಮೇಲೆ, ತುಂಬ ಇದು ಮಾಡ್ತಾರೆ. ಈ ರೀತಿ ಎಲ್ಲ ಮಾಡೋದ್ರಿಂದ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗ್ತಿದೆಯಾ ನೋಡಿ ಅಲ್ವಾ? ಈ ರೀತಿ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಏನೋ ಒಂದು ರ್ಯಾಪಿಡೋ ಅನ್ನೋದು ಇದೆಲ್ಲ ಇಲ್ಲಿಗಲ್ಲೇ ಇರ್ಬೋದು. ಇಲ್ಲಿಗಲ್ ಅಂತಂದರೆ ಅವರು ಬಿಸ್ನೆಸ್ಗೋಸ್ಕರ ಮಾಡ್ತಾಯಿದ್ದಾರೆ ಅಷ್ಟೇ, ಇಲ್ಲಿಗಲ್ಲು. ಅದನ್ನು ಕೂಡ ಸರ್ಕಾರ ಕೂಡ ಕಡೆಗಣಿಸ್ತಾ ಇಲ್ಲ, ಏನು ಮಾಡೋಕ್ಕಾಗ್ತಾಯಿಲ್ಲ ನೋಡಿ. ಸರ್ಕಾರಕ್ಕೆ ಕೂಡ ಇಷ್ಟು ಕೋಟಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂತ ಅವ್ರು ಮಾಡ್ತಾರೆ, ಬೇರೆ ಇನ್ನೇನು ಬಿಟ್ಕೊಟ್ಬಿಡ್ತಾರೆ. ರ್ಯಾಪಿಡೋನ, ಊಬರ್ನ ಎಲ್ಲನೂ ಸಂಸ್ಥೆಗಳು ಅಷ್ಟೇ ಕೋಟಿ ದುಡ್ಡು ಚೆಲ್ಲಿದ್ರೆ ಸಾಕು, ಎಲ್ಲ ಕೂಡ ಬಿಟ್ಕೊಟ್ಬಿಡ್ತಾರೆ, ಏನು ಮಾಡೋದಕ್ಕಾಗಲ್ಲ ಅದಕ್ಕೆ. ಆದ್ದರಿಂದ ಅವ್ರು ಮಾಡೋ ತಪ್ಪಿಗೆ ಈ ಆಟೋ ಡ್ರೈವರ್ಸ್ಗಳಿಗೆ ಯಾಕೆ ಈ ರೀತಿ ಪಟ್ಟ ನೋಡಿ. ಆಟೋ ಡ್ರೈವರ್ಸ್ ಏನಾದರೂ ಭ್ರಷ್ಟ ಅಧಿಕಾರಿಗಳಿಗಿಂತ ಕಡೆನಾ? ಭ್ರಷ್ಟ ಅಂದರೆ ಅಧಿಕಾರಿಗಳು ಕೂಡ ಎಷ್ಟೆಷ್ಟು ಲಂಚ ತಿಂತಾ ಇದ್ದಾರೆ ಗೌರ್ಮೆಂಟ್ ಆಫೀಸಲ್ಲಿ, ಅವ್ರನ್ನೆಲ್ಲ ನಾವು ಕೇಳ್ತಾ ಇಲ್ಲ. ಆದರೂ ಕೂಡ ಆಟೋ ಡ್ರೈವರ್ಸ್ಗಳನ್ನೇ ಕೇಳ್ತಾ ಇದ್ದೀವಾ? ಇದೊಂದು ನಿಜಕ್ಕೂ ಇದೆಲ್ಲ ಸರಿನಾ ತಪ್ಪಾ ನೋಡಿ ಸ್ನೇಹಿತರೆ. ನೋಡಿ, ಇನ್ನೊಂದು ಹೇಳ್ಬೇಕಂತಂದರೆ ಅವ್ರ ಆಟೋ ಚಾಲಕರು ಬೈಕ್ ಟ್ಯಾಕ್ಸಿ ಮೇಲೆ ಕೂಡ ಈ ರೀತಿ ದಾಳಿ ಮಾಡ್ತಾ ಇದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ ನೋಡಿ. ಬೈಕ್ ಟ್ಯಾಕ್ಸಿ ಮೇಲೆ ದಾಳಿ ಅಂತಲ್ಲ, ಅವರು ಹೋಗಿ ಲೆಕ್ಕ ಹೇಳಬೇಕು ಅಂದರೆ ಆಫೀಸಲ್ಲೂ ಕೂಡ ಕೇಳಬೇಕು, ಇಲ್ಲ ಅಂತಲ್ಲ. ಕೆಲವು ಸಂಘಟನೆಗಳು ಕೇಳಿದೆ, ಆಫೀಸನ್ನು ಕೂಡ ಚಿಂದಿ ಮಾಡಿದ್ದಾರೆ, ಹೊಡೆದಾಕಿದ್ದಾರೆ. ಆದರೂ ಕೂಡ ನಮ್ಮ ಆಟೋ ಡ್ರೈವರ್ಸ್ಗಳು ತುಂಬ ನಮ್ಮ ಅಂತಂದಕ್ಕಿಂತ ನಮ್ಮೆಲ್ಲರ ಆಟೋ ಡ್ರೈವರ್ಸ್ ಅಂತಾರೆ ನೋಡಿ. ಬೆಂಗಳೂರಲ್ಲೂ ಕೂಡ ಎಷ್ಟೋ ಜನ ತುಂಬ ಏನೇನೋ ದಾನ ಮಾಡಿಬಿಡ್ತಾರೆ ಆಟೋ ಡ್ರೈವರ್ಸ್ಗಳು. ಕೆಲವೊಬ್ಬೊಬ್ರಿಗೆ ಅವರವರು ಸ್ವಂತ ಫ್ರೀಯಾಗೆ ಬಿಟ್ಕೊಟ್ಬಿಡ್ತಾರೆ ಎಷ್ಟೋ ಜನ ಒಬ್ಬೊಬ್ಬರು ಆಟೋ ಡ್ರೈವರ್ಗಳು ನೋಡಿ. ದುಡ್ಡೇ ತೊಗೊಳ್ಳಲ್ಲ ಅಂತ ಕೂಡ ಕೇಳ್ಬಿಟ್ಟಿದ್ದೀನಿ. ಈ ರೀತಿ ಒಳ್ಳೆ ಕೆಲಸಗಳು ಇರ್ತವೆ, ಕೆಟ್ಟ ಕೆಲಸಗಳು ಇರ್ತವೆ, ಏನು ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಕೂಡ ಆಟೋ ಡ್ರೈವರ್ಗಳಂತಂದು ಬಂದಾಗ ಈ ರೀತಿ ದಂಧೆ ಮಾಡ್ತಾಯಿದ್ದಾರೆ ಏನೋ ಅಂತ ಕೂಡ ಕೇಳಿಬರ್ತಾ ಇದೆ. ನಿಜವಾಗ್ಲೂ ಎಷ್ಟೋ ಜನ ಅಂತಲ್ಲ, ಈಗ ನೋಡಿ ಲಾಯರ್ ಜಗದೀಶ್ ಕೂಡ ತುಂಬ ಮಾತಾಡ್ತಾ ಇದ್ದಾರೆ, ನಾವು ಮತ್ತೆ ರ್ಯಾಪಿಡೋ ಓಪನ್ ಮಾಡ್ತೀವಿ, ಅದು ಆಗುತ್ತಾ ಇಲ್ವಾ ಏನೋ ಹಿಂಗೆ ಕೇಳ್ತಾ ಇದ್ರು. ನಿಜವಾಗ್ಲೂ ಅದು ಆಗುತ್ತಾ ರ್ಯಾಪಿಡೋ ಓಪನ್ ಮಾಡಿಸಿದ್ರೇನೋ ಅವ್ರಿಗೆ ಖುಷಿ, ಆದರೆ ಆಟೋ ಚಾಲಕರಿಗೆ ಅದು ದುಃಖ ತರುವಂಥ ಒಂದು ಸಂಗತಿ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ನೋಡಿ ಸ್ನೇಹಿತರೆ, ದುಃಖದ ಸಂಗತಿ ಅನ್ನೋದಕ್ಕಿಂತ ಆಟೋ ಚಾಲಕರಿಗೆ ಹೊಡ್ತಾ ಬಿಡುತ್ತೆ. ಬೈಕೆಲ್ಲ ಸ್ಕೂಟ್ರಲ್ಲೇ ಹೋಗ್ಬಿಡ್ತಾರೆ, ಎಲ್ಲರೂ ಮನೆಗೆ ಹೋಗ್ಬೇಕು ಅಂದರೆ ಇಲ್ಲಿ ಹತ್ರ ಆಗುತ್ತೆ. ಸ್ಕೂಟರಲ್ಲೇ ಹೋಗೋದ್ರಿಂದ ಆಟೋದಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಅಂತ ತುಂಬ ಇದು ಮಾಡ್ಕೊಳ್ತಾ ಇರೋದು ಕೂಡ ಈಗ ಕೇಳಿ ಬರ್ತಾ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ.